ಬಟ್ಟೆ ಇಲ್ಲ, ಊಟ ಇಲ್ಲ, ಈಗ ಎಲ್ಲಿರ್ಬೇಕು ಅವರು ಏನಿಲ್ಲ ಸ್ಪಾಟ್ ಎಲ್ಲಿ ಮಕ್ಕಳು ಒಂದು ಹಾಸಿಗೆಲ್ಲ ಮಕ್ಕಳು ಟಿನ್ ಶೆಡ್ ಮನೆಗೆ ಸಿಡಿಲು ಬಿದ್ದು ಬೆಂಕಿಗಾಹುತಿ, ಅಪಾರ ಹಾನಿ, ಕಂಗಾಲಾದ ಕುಟುಂಬ. ಮೌಳಿನಗರದ ವಾರ್ಡ್ ನಂಬರ್ 9ರ ವ್ಯಾಪ್ತಿಯಲ್ಲಿ ಬರುವ ಸೋನಿಯಾ ಗಾಂಧಿ ನಗರದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಸಾಕಷ್ಟು ಜನರು ಬಡವರು ಶೆಡ್ ನಿರ್ಮಿಸಿಕೊಂಡು ಕಳೆದ 5-6 ವರ್ಷದಿಂದ ವಾಸ ಮಾಡುತ್ತಿದ್ದಾರೆ. ಭಾನುವಾರದಂದು ಮಧ್ಯಾಹ್ನ 2:30ರ ಸುಮಾರಿಗೆ ಅಂಬರೀಶ್ ಮತ್ತು ಬಾಲಪ್ಪ ಎನ್ನುವರಿಗೆ ಸೇರಿರುವ ಟಿನ್ ಶೆಡ್ ಮನೆಗೆ ಸಿಡಿಲು ಬಿದ್ದಿದ್ದರಿಂದ ಟಿನ್ ಶೆಡ್ಡಿನ ಮನೆ ಸುಟ್ಟು ಕರಕಲಾಗಿದೆ. ವಾರ್ಡಿನ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ತಿಳಿಸಿದ್ದರಿಂದ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದರು. ಹೌದು ವೀಕ್ಷಕರೇ, ನಗರದಲ್ಲಿ ರವಿವಾರದಂದು ಮಧ್ಯಾಹ್ನ ಭಾರಿ ಪ್ರಮಾಣದ ಮಳೆ ಗಾಳಿ ಬೀಸುವುದರ ಜೊತೆಗೆ ಹೆಚ್ಚಿನ ಗುಡುಗು ಸಿಡಿಲು ಆಗಿದೆ. ಇಲ್ಲಿ ನೋಡಿ ವೀಕ್ಷಕರೇ, ಅದೃಷ್ಟವಶಾತ್ ಈ ಮನೆಯಲ್ಲಿ ಯಾರೂ ಇದ್ದಿಲ್ಲ. ಎಲ್ಲರೂ ಮಾವಿನಕಾಯಿ ಅರಿಯಲು ಹೋಗಿದ್ದಾರೆ. ಭಜಂತ್ರಿ ಸಮುದಾಯದ 5 ಜನ ಕುಟುಂಬ ವಾಸಿಸುವ ಈ ಟಿನ್ ಶೆಡ್ ಮನೆಗೆ ಮಧ್ಯಾಹ್ನ 2:30ರ ಸುಮಾರಿಗೆ ಸಿಡಿಲು ಬಿದ್ದುದರಿಂದ ಮನೆಯಲ್ಲಿನ ಎಲ್ಲ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಅಡುಗೆ ದವಸ ಧಾನ್ಯಗಳು, ಸ್ಟೀಲ್ ಪಾತ್ರೆ ಸಾಮಗ್ರಿಗಳು, ಕುಲ ಕಸುಬಿಗೆ ಬೇಕಾಗುವ ಬ್ಯಾಂಡ್ ಬಾಜಾ ವಸ್ತುಗಳು, ಇದರೊಂದಿಗೆ ಮನೆಯ ಟ್ರಂಕ್ನಲ್ಲಿದ್ದ 4.5 ಲಕ್ಷ ರೂಪಾಯಿ ನಗದು ಹಣ ಮತ್ತು ಮಗಳ ಮದುವೆಗೆ ತಂದಿಟ್ಟಿದ್ದ ಒಡವೆ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇನ್ನು 15 ದಿನಗಳಲ್ಲಿ ನಮ್ಮ ತಂಗಿ ಮದುವೆ ಇತ್ತು ಸರ್, ಖರ್ಚಿಗಾಗಿ ಬ್ಯಾಂಕಿನಿಂದ ಹಣ ತಂದು ಕೂಡಿಟ್ಟಿದ್ದೇವೆ, ಉಡಲು ಬಟ್ಟೆ ಕೂಡ ಇಲ್ಲ, ಎಲ್ಲವೂ ಈ ರೀತಿ ಬೆಂಕಿಗೆ ಆಹುತಿಯಾಗಿದೆ, ನಮಗೆ ದೇವರೇ ಗತಿ ಎಂದು ಅಳಲು ತೋಡಿಕೊಂಡರು. 15 ದಿನ ಮದುವೆ ಇತ್ತಾ? ಮೊಮ್ಮಗಳದ್ದು ಮದುವೆ ಇತ್ತಾ? ಎಷ್ಟು ರೊಕ್ಕ ಇದ್ವು ಅಂತಲ್ಲಮ್ಮ? 4.5 ಲಕ್ಷ. ಅಲ್ಲಮ್ಮ, ನೀನೆಲ್ಲಿದ್ದಿ? ಒಳಗೆ ಮನೆಯಾಗಿದ್ದೆ? ಮಾನೆಕಾಯಿ ರೊಕ್ಕ. ಹಿಂಗಾಗದಂತ ಫೋನ್ ಮಾಡಿದ್ರಾ? ನಿಮ್ಮ ಹೆಸರು? ನನ್ನ ಹೆಸರು ಪಾರ್ಥಮ್ಮ. ಸರಿ ಸರಿ. ಮನೆಯು ಡಾಕ್ಯುಮೆಂಟ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ, ಡಾಕ್ಯುಮೆಂಟ್ ಎಲ್ಲ, ಮನೆ ಪತ್ರ ಇದ್ದು ಎಲ್ಲದ್ದು, ದುಡ್ಡು ಮತ್ತು ಬಂಗಾರ ಎಲ್ಲ ಖಾಲಿ ಸರ್, ಏನೇನಿಲ್ಲ. ಇದು ಬಟ್ಟೆ ಒಂದೈತೆ ನೋಡಿ ಸರ್ ಅಷ್ಟೇ. ಎಷ್ಟಿದ್ದು ದುಡ್ಡು ಅದ್ರಾಗ? 4.5 ಲಕ್ಷ ಸರ್. 4 ಲಕ್ಷ ಏನು ಅದು? ಬ್ಯಾಂಕ್ ಮದುವೆಗೆ ಅಂತ ತಗೊಂಬಂದಿಟ್ಟಿವಿ ಸರ್. ಯಾರು ಮದುವೆ? ನಮ್ಮ ತಂಗಿದ. ಇನ್ನೊಂದು 15 ದಿವಸ ಮದುವೆ ಸರ್. ಅಲ್ಲ, ಮನೇಲಿ ಯಾರಿದ್ದಿಲ್ಲ? ಯಾರು ಇದ್ದಿಲ್ಲ ಸರ್. ನಾವು ವ್ಯಾಪಾರಕ್ಕೆ ಹೋಗಿ ಸರ್. ನಾವು ವ್ಯಾಪಾರ ಮಾಡತ್ತಾನ ಏನೇನಿಲ್ಲ ಸರ್. ಏನು ವ್ಯಾಪಾರ ಮಾಡ್ತೀರಿ? ಹಣ್ಣಿನ ವ್ಯಾಪಾರ ಸರ್. ಯಾವ ಮಾನ್ವಿನ ಹೋಗಿದ್ದು? ಇದೇವ್ರು ಸರ್ ಮಾನ್ವಿ. ಇದನ್ನ ಹಿಂಗಾಗಿದೆ ಅಂತ ಹೇಳಿದ್ರಾ? ಹಾಂ ಸರ್. ಅದೇನೋ ಈಚಿಲ್ ಬಾರಿಗೆ ಮಾಡ್ತಾರಾ ಸರ್? ಅದೇ ಕೆಲಸ ನಮ್ಮ ಹಣ್ಣಿನ ವ್ಯಾಪಾರ, ಆ ವ್ಯಾಪಾರ ಎಲ್ಲ ಸರ್ ನಮ್ಮ ವ್ಯಾಪಾರ. ನಮಗೆ ಹೊಲ ಎಲ್ಲ ಏನಿಲ್ಲ ಸರ್, ಮನೆ ಅಷ್ಟೇ. ವ್ಯಾಪಾರ ಮಾಡಿ ಇದ್ದಿದ್ದು ಮನೆ ಕೂಡ ಇದಾಗ್ಬಿಟ್ಟು ಸರ್. ಮನೆ ತಗೊಂಡು ಸರ್ ಮಿಷನ್. ನಂತರ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಹುಸೇನಪ್ಪ ಬಡಿಗೇರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ತಾತ್ಕಾಲಿಕವಾಗಿ ವಾಸ ಮಾಡಲು ಮತ್ತು ಅವರ ಕುಟುಂಬಕ್ಕೆ ಊಟದ ವ್ಯವಸ್ಥೆ ಮಾಡಲಾಗುವುದು. ಅವರ ನೆರವಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವ ಕೆಲಸ ಬಗ್ಗೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ವಸತಿ ವ್ಯವಸ್ಥೆ ಮಾಡ್ಕೊಡ್ತೀರಿ, ಆಮೇಲೆ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ ತಾತ್ಕಾಲಿಕವಾಗಿ ಇರೋದಕ್ಕೆ ಅವ್ರಿಗೆ ಏನಿದೆಲ್ಲ ನಾವು ನಮ್ಮ ಕಲ್ಯಾಣ ವತಿಯಿಂದ ಮಾಡ್ತೀವಿ. ಇವ್ರಿಗೆ ಎಲ್ಲಿ ವ್ಯವಸ್ಥೆ ಐಬಿ ಮಾಡಿದ್ರಾ? ಇಲ್ಲಿ ಐಬಿ ಇಲ್ರಿ, ವಸತಿ ನಿಲಯ ಇದೆ. ಆ ವಸತಿ ಏನಿದೆ ತಾತ್ಕಾಲಿಕವಾಗಿ ಅವ್ರಿಗೆ ಏನು ನಾವು ಮಾಡ್ಕೊಡ್ತೀವಿ. ಈಗ 4.5 ಲಕ್ಷ ರೂಪಾಯಿ ಮತ್ತು ಬಂಗಾರ, ಅವರು ಸಾಮಾನುಗಳನ್ನ ಏನು ತಂದಿದ್ದಾರಲ್ಲ ಅವುಗಳನ್ನೆಲ್ಲ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ಕೊಡ್ತೇವೆ. ಸರ್, ಎಷ್ಟು ದಿನ ಆಗ್ಬೋದು ಸರ್ ಅಂದಾಜು ಅದನ್ನು ನಾವು? ಓಕೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಹುಸೇನ್ ಬಡಿಗೇರ್. ಇದೇ ರೀತಿ ತಾಲೂಕಿನ ಕುರುಡಿ ನೀರ್ಮಾನ್ವಿ ಗ್ರಾಮದಲ್ಲೂ ಮಳೆ ಗಾಳಿಯಿಂದ ಹಾನಿಯಾಗಿದ್ದರಿಂದ ಅಲ್ಲಿ ಕೂಡ ಭೇಟಿ ಕೊಟ್ಟು ಸ್ಥಳ ವೀಕ್ಷಣೆ ಮಾಡಿದ ಪ್ರಭಾರಿ ತಹಸೀಲ್ದಾರ್ ಭೀಮರಾಯ್ ಅವರು ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈ ವೇಳೆ ಸ್ಥಳೀಯರು ಮತ್ತು ಸಮುದಾಯದವರು ಮನೆ ಹಾನಿಯಿಂದ ಕುಟುಂಬವು ಕಣ್ಣೀರು ಹಾಕುವಂತಾಗಿದೆ, ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಸ್ಥಳೀಯರು ಒತ್ತಾಯ ಮಾಡಿದರು.
ಏನಿಲ್ಲ ಸರ್ ಇದಕ್ಕೆ ಈ ಒಂದು ಇಲ್ಲಿ ನೀವು ಹೇಳೋದಿಲ್ಲ, ನಾನೇ ಬಂದು ಇಲ್ಲ ನೋಡಕ್ ಏನ್ ಹೇಳೋ ಅವಶ್ಯಕತೆ ಇಲ್ಲ, ಗಂಡೇನೆ ಹೇಳ್ಕೊಡ್ತಾವ ಏನಿಲ್ಲ. ಬಡವರ ಆ ಥರ ಒಂದು ಇದನ್ನ ಆಗ್ತದೆ. ಕೆಲಸ ಅದೇ 6 ಜನ ವಾಸ ಮಾಡ್ತಾರೆ. ನಮ್ಮ ಸಮಾಜ ಅನಿವಾರ್ಯ ಸಮುದಾಯದ ಗಜೇಂದ್ರ ಅಂಬರೀಷ್ ಅವರ ಮನೆ ಮತ್ತು ಪಾತ್ರೆ ಮಗಡ ಸುಟ್ಟು ಹೋಗಿದ್ದು ಮತ್ತು ಅವರ ಮಗಳ ಮದುವೆಗೊಂದು ಅರ್ಜಿ ಮದುವಿತ್ತು. 4 ಲಕ್ಷ ರೂಪಾಯಿ ದುಡ್ಡು ಟ್ರಂಕಲ್ಲಿ ಹಿಡಿದ್ರು, ಅದು ಸಹ ಸುಟ್ಟು ಹೋಗಿದ್ದು. ಬಂಗಾರ 2 ತೊಲೆ ಬಂಗಾರ ಸುಟ್ಟು ಹೋಗಿದೆ. ಆಮೇಲೆ ಪಾತ್ರೆ ಪಗಡೆ ಎಲ್ಲ, ಆಮೇಲೆ ಅಕ್ಕಿ ಜೋಳ ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ವಸ್ತು ಸುಟ್ಟು ಕರ್ಕಲಾಗಿ ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಮನೆಗೆ ಯಾರಿದ್ದಿಲ್ಲ ರೀ? ಯಾರಿಗೆ ಅವ್ರಿಗೆಲ್ಲ ಕಳ್ಸ್ಕೊಂಡಿದ್ರು. ಅನಿವಾರ್ಯವಾಗಿ ಒಂದು ಮನೆ ಇರತಕ್ಕಂಥ ಇರೋಲ್ಲ. ಎಷ್ಟು ಜನ ವಾಸ ಮಾಡ್ತಿದ್ರು ಮನೇಲಿ? ಟೋಟಲ್ ಇದರಲ್ಲಿ 5 ಜನ ವಾಸ ಮಾಡಿದ್ರು. 5 ಜನನೂ ಕೆಲ್ಸಕ್ಕೆ ಹೋಗಿದ್ರು. ಹೀಗಾಗಿ ಅವ್ರಿಗೆ ಸುದ್ದಿ. ಈ ವೇಳೆ ತಹಸೀಲ್ದಾರ್ ಭೀಮರಾಯ್, ಕಂದಾಯಾಧಿಕಾರಿ ಚರಣ್ ಸಿಂಗ್ ಠಾಕೂರ್, ಅಮರೇಶ್ ಒಲೆಕಾರ್, ಕಾಂಗ್ರೆಸ್ ಮುಖಂಡ ಸತ್ತರ್ ಬಂಗ್ಲೆವಾಲೆ, 112 ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಮುದಾಯದ ಹಿರಿಯ ಮುಖಂಡರು ಬಸವರಾಜ್ ಭಜಂತ್ರಿ, ರವಿ ಭಜಂತ್ರಿ ಸೇರಿದಂತೆ ಸ್ಥಳೀಯರು ಇನ್ನಿತರರು ಇದ್ದರು. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು? ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. ನ್ಯೂ ಟೈಮ್ಸ್, ನ್ಯೂ ಟ್ರೆಂಡ್ಸ್.